ಮೈಸೂರು ಅರಮನೆಯ ದರ್ಬಾರ್ ಹಾಲ್ ಸೇರಿದಂತೆ ಅಂಬಾವಿಲಾಸಕ್ಕೆ ಈ ಕಂಬಗಳೇ ಆಕರ್ಷಣೆ. ಇವುಗಳ ಹಿಂದೆ ಅನೇಕರ ಪ್ರತಿಭೆ, ಶ್ರಮ ಇದೆ. ಇವುಗಳ ನಿರ್ಮಾಣ ಹಾಗೂ ಕೆತ್ತನೆ ಅರಮನೆಯ ಅಂದವನ್ನು ಹೆಚ್ಚಿಸಿವೆ. ಈ ಕಂಬಗಳಿಗೆ ಮತ್ತಷ್ಟು ರಂಗು ತುಂಬುವ ಮೂಲಕ ಗತಕಾಲದ ಪುನರ್ ನಿರ್ಮಾಣಕ್ಕೆ ತೊಡಗಿದ್ದಾರೆ ಕಲಾವಿದರು. ಮೈಸೂರು ಅರಮನೆಯ ದರ್ಬಾರ್ ಹಾಲ್ ನೋಡೋದೇ ಒಂದು ಚಂದ. ನವರಾತ್ರಿ ಸಂದರ್ಭದಲ್ಲಿ ರಾಜವಂಶಸ್ಥರು ಇಲ್ಲಿ ರತ್ನ ಖಚಿತ ಸಿಂಹಾಸನವನ್ನು ಇರಿಸಿ ದರ್ಬಾರ್ ನಡೆಸೋದು ಮೈಸೂರು ಅರಸರ ವಿಶೇಷ ಆಚರಣೆಗಳಲ್ಲಿ ಒಂದು. ಈ ದರ್ಬಾರ್ ಹಾಲ್ಗೆ ಇಲ್ಲಿರುವ ಕಂಬಗಳೇ ಆಕರ್ಷಣೆ. ಅಷ್ಟಕ್ಕೂ ಇವು ಸಾಮಾನ್ಯ ಕಂಬಗಳೇನೂ ಅಲ್ಲ. ಲೋಹ ಮಿಶ್ರಿತ ಕಂಚಿನ ಕಂಬಗಳಾಗಿದ್ದು ಲಂಡನ್ನಲ್ಲಿ ತಯಾರಿಸಿದ್ದಾಗಿವೆ. ಆದರೆ ಸ್ಥಳೀಯ ಮೈಸೂರಿನ ಕಲಾವಿದರೇ ಡಿಸೈನಿಂಗ್ ಮಾಡಿರೋದು ಇವುಗಳ ಸ್ಪೆಷಾಲಿಟಿ. ಈ ಅರಮನೆ ಕಟ್ಟಿದಾಗ ಆ ವಿಷನ್ ಇತ್ತಲ್ಲ, ಆ ವಿಷನ್ ಮಾತ್ರ ಆರ್ಕಿಟೆಕ್ಟು ಮತ್ತು ಕಟ್ಟಿಸಿದವರು ಎಕ್ಸ್ಟ್ರಾರ್ಡಿನರಿ ವಿಷನ್. ನಮ್ಮ 4 ಭಾಗಗಳು ಹಾಗೆ ಬರ್ತವೆ ಅರಮನೆ. ಮುಖ್ಯವಾಗಿ ಒಂದು ಗೊಂಬೆ ತೊಟ್ಟಿ, ಒಂದು ಕಲ್ಯಾಣ ಮಂಟಪ, ಒಂದು ಮುಖ್ಯ ದರ್ಬಾರ್ ಹಾಲ್, ಇನ್ನೊಂದು ಅಂಬಾವಿಲಾಸ. ಈ ಮೇನ್ ದರ್ಬಾರನ ಉತ್ತರಾರ್ಧ ಪಶ್ಚಿಮಾರ್ಧದಲ್ಲಿ ಅಂದರೆ ಅದರ ಮೇಲ್ಭಾಗದಲ್ಲಿ ಅದ್ಭುತವಾದ ಕಂಬಗಳಿವೆ, ಸ್ಪೆಷಲಿ ಡಿಸೈನ್ಡ್ ಈ ಅರಮನೆಗೋಸ್ಕರ. ಆ ಥರ ಕಂಬ ಬೇರೆ ಕಡೆ ಇಲ್ಲ. ಈ ಕಂಬಗಳು ಎಷ್ಟು ಆಕರ್ಷಕವೋ ಅಷ್ಟೇ ಇಲ್ಲಿನ ಕೆತ್ತನೆ ಹಾಗೂ ಕುಸಿರಿಗಳು ಕೂಡ ಆಕರ್ಷಕವಾಗಿವೆ. ಮೇಲ್ಭಾಗದಲ್ಲೂ ಸುತ್ತಲೂ ಮಾವಿನಕಾಯಿ ಆಕಾರ ಕೆತ್ತನೆ ಹಾಗೂ ಕಮಾನಿನಲ್ಲಿ ಇರುವ ನವಿಲಿನ ನಾಟ್ಯದ ಕೆತ್ತನೆ ತುಂಬಾ ಚೆನ್ನಾಗಿ ಕಾಣ್ತವೆ. ಇನ್ನು ಹೂಲತೆಗಳು, ಬಳುಕುವ ಬಳ್ಳಿಗಳು ಇಡೀ ದರ್ಬಾರ್ ಹಾಲ್ ಮೆರುಗನ್ನು ಹೆಚ್ಚಿಸಿವೆ. ದರ್ಬಾರ್ ಹಾಲ್ನಂತೆಯೇ ಕಲ್ಯಾಣ ಮಂಟಪದಲ್ಲಿನ 28 ಕಂಬಗಳು ಕೂಡ ಅರಮನೆಯ ಮುಖ್ಯ ಗೋಪುರವನ್ನು ಹೊತ್ತು ನಿಂತಿವೆ. ಭಾರಿ ಎತ್ತರದ ಈ ಕಂಬಗಳು ಕೂಡ ಲಂಡನ್ನಲ್ಲಿಯೇ ತಯಾರಾಗಿದ್ದು ಅನ್ನೋದು ಇಲ್ಲಿನ ಮತ್ತೊಂದು ವಿಶೇಷ. ಇನ್ನು ಈ ಕಲ್ಯಾಣ ಮಂಟಪದ ಮೇಲ್ಭಾಗದ ಗಾಜಿನ ಹೊದಿಕೆ ಅರಮನೆಯ ವಿನ್ಯಾಸಗಳ ವಿಶೇಷತೆಗಳಲ್ಲಿ ಒಂದು. ಗಾಜಿನಲ್ಲಿ ಚಿತ್ರಿಸಿರುವ ನವಿಲಿನ ನಾಟ್ಯದ ಚಿತ್ರಣ 100 ವರ್ಷವಾದರೂ ಅಚ್ಚಳಿಯದಂತೆ ಉಳಿದಿದೆ. ದರ್ಬಾರ್ ಹಾಲ್ ಹಾಗೂ ಕಲ್ಯಾಣ ಮಂಟಪ ಒಂದು ಬಗೆಯ ಸೊಗಸನ್ನು ತೋರಿಸಿದ್ರೆ, ಅಂಬಾವಿಲಾಸ ಅರಮನೆಯ ಕಂಬಗಳು ಮತ್ತೊಂದು ರೀತಿಯ ಆಕರ್ಷಣೆಗೆ ಸಂಕೇತವಾಗಿವೆ. ಇವು ಸುರ್ಕಿ ಗಾರೆಯಿಂದ ನಿರ್ಮಾಣವಾಗಿದ್ದು 4 ಕಂಬಗಳು ಒಂದನ್ನೊಂದು ತಬ್ಬಿ ನಿಂತಿರುವಂತೆ ಕಾಣುತ್ತವೆ. ಈ ಕಂಬಗಳೇ ಈಗ ಗೋಲ್ಡ್ ಲೀಫ್ ಪೈಂಟ್ನಿಂದ ಕಂಗೊಳಿಸುತ್ತಿದ್ದು ಅರಮನೆಗೆ ವಿಶೇಷ ರಂಗು ನೀಡಿದೆ. ಅರಮನೆಯ ಹಿಂದಿದೆ ಒಂದು ದುರಂತ ಕತೆ. ಹಳೆ ಅರಮನೆ ನಿರ್ನಾಮ ಆಗಿದ್ದು ಹೇಗೆ ಗೊತ್ತಾ? ಮದುವೆಯೆಲ್ಲ ಮುಗಿಯಿತು ಅನ್ನುವಷ್ಟರಲ್ಲಿ ನೋಡುತ್ತಿದ್ದಂತೆ ಇಡೀ ಮರದ ಅರಮನೆ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿ ಹೋಗಿತ್ತು. ಬೆಂಕಿಗೆ ಆಹುತಿಯಾದ ಘೋರ ದುರಂತ ಮಹಾರಾಣಿಯವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಮರದ ಅರಮನೆಗಿಂತ ಅದ್ಭುತವಾದ ಅರಮನೆ ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದರು.